ಕಾಶ್ಮೀರದ ಪಾಂಡವ್ಯಪುರದ ಅರಸ ಮಹಾದೇವ ಭೂಪಾಲ ಮತ್ತು ಆತನ ಹೆಂಡತಿ ಗಂಗಾದೇವಿ. ಕಲ್ಯಾಣದ ಬಸವಣ್ಣನವರ ಸಮಾಜವು ಧಾರ್ಮಿಕ ಚಳುವಳಿಯೊಳಗ ತಾನೂ ಪಾಲ್ಗೊಳ್ಳಬೇಕು ಅನ್ನೋ ಅಭಿಲಾಷೆಯಿಂದ ರಾಜ್ಯ ಮತ್ತು ಅಧಿಕಾರವನ್ನ ತೊರೆದು ಕಲ್ಯಾಣದ ಕಡೆ ಮುಖ ಮಾಡ್ತಾನ ಮಹಾದೇವ ಭೂಪಾಲ. ಗಂಡ ಇಲ್ಲ ಅಂದ್ರ ವಜ್ರ ವೈಡೂರ್ಯ ದುಡ್ಡು ಸಾಮ್ರಾಜ್ಯ ಏನಿದ್ರೂ ಉಪಯೋಗ ಇಲ್ಲ ಅಂತೇಳಿ ಆತನ ಪತ್ನಿ ಗಂಗಾದೇವಿನೂ ಕೂಡ ಗಂಡನ ಕೂಟ ಕೂಡಿ ಕಲ್ಯಾಣದ ಕಡೆ ಬರ್ತಾರ. ಕಲ್ಯಾಣದೊಳಗ ಬಂದು ಕಟ್ಟಿಗೆಗಳನ್ನ ಆರಿಸಿ ತಂದು ಸಂತಿಗೆ ಹೋಗಿ ಮಾರಿಕೊಂಡು ಅದರಿಂದ ಬಂದ ದುಡ್ಡಿನಿಂದ ದಾಸೋಹವನ್ನ ಮಾಡ್ತಾರ. ಕಾಶ್ಮೀರ ಬಿಟ್ಟು ಬಂದ ಗಂಗಾದೇವಿ ಮೋಳಿಗೆ ಮಹಾದೇವಿ ಆಗ್ತಾಳ. ಮಹಾದೇವ ಭೂಪಾಲ ಮೋಳಿಗೆ ಮಾರಯ್ಯ ಅಂತ ಆಗ್ತಾರ. ಕನ್ನಡದೊಳಗ ವಚನಗಳನ್ನ ಬರೀತಾರ. ಮಾರಯ್ಯನವರು ಬರೀತಾ ತಮ್ಮ ಒಂದು ವಚನದೊಳಗ ಆನೆ ಕುದುರೆ ಭಂಡಾರವಿದ್ದರೇನು ತಾನುಂಬುದು ಪಡಿಯಕ್ಕಿ ಮಲಗುವುದರ್ಧ ಮಂಚ ಈ ಸಿರಿಯ ನೆಚ್ಚಿ ಕೆಡಬೇಡ ಅಂತೇಳಿ.